ಆಸ್ಪತ್ರೆಯ ಬೆಡ್ ಮೇಲೆ ಕಣ್ಣೀರು ಹಾಕ್ತಾ ನೀವು ಕಟ್ಟೋ ಪ್ರತಿಯೊಂದು ರೂಪಾಯಿಯಲ್ಲೂ ಜೀವ ಉಳಿಸೋ ಭರವಸೆ ಇರಬೇಕಿತ್ತು. ಆದ್ರೆ ಅಲ್ಲಿ ಕೆಲಸ ಮಾಡ್ತಿರೋದು ನಕಲಿ ಔಷಧಿಯ ಕರಾಳ ದಂಧೆ. ಐಸಿಯುವಿನಲ್ಲಿ ರೋಗಿ ಸಾವು ಬದುಕಿನ ನಡುವೆ ಹೋರಾಡ್ತಿರುವಾಗ ಕೊಟ್ಟ ಆ ಜೀವರಕ್ಷಕ ಇಂಜೆಕ್ಷನ್ ನಿಜವಾದದ್ದ ಅಥವಾ ಸ್ಟಿಕ್ಕರ್ ಅಂಟಿಸಿ ಕೊಟ್ಟ ನಕಲಿ ಔಷಧಿಯ? ಇದು ಕೇವಲ ನಕಲಿ ಮಾತ್ರೆಗಳ ದಂಧೆಯಲ್ಲ, ಕಣ್ಣಿಗೆ ಕಾಣದೆ ಲಕ್ಷಾಂತರ ಜನರ ಆರೋಗ್ಯದ ಜೊತೆ ಆಡ್ತಿರೋ ಘೋರ ಕೃತ್ಯ. ನಿಮ್ಮ ಕುಟುಂಬದ ಸುರಕ್ಷತೆಗಾಗಿ ಈ ಕರಾಳ ಸತ್ಯ ಪಬ್ಲಿಕ್ ಐ ಸ್ಟೋರೀಸ್ನಲ್ಲಿ. ನಮಸ್ಕಾರ ಸ್ನೇಹಿತರೆ, ಪಬ್ಲಿಕ್ ಐ ಸ್ಟೋರೀಸ್ಗೆ ಸ್ವಾಗತ. ನಾನು ಅಂಕಿತಾ ರೈ. ಒಂದೇ ಒಂದು ನಿಮಿಷ ನೀವು ಯೋಚನೆ ಮಾಡಿ, ನಿಮ್ಮ ಮನೆಯಲ್ಲಿ ಅಪ್ಪ, ಅಮ್ಮ, ಹೆಂಡತಿ ಅಥವಾ ನಿಮ್ಮ ಮುದ್ದಾದ ಮಗುವಿಗೆ ಹುಷಾರಿಲ್ಲದೆ ಆಸ್ಪತ್ರೆಗೆ ಸೇರಿಸಿದ್ದೀರಾ. ಡಾಕ್ಟರ್ ಬರೆದುಕೊಟ್ಟ ಮೆಡಿಸಿನ್ ತರಲು ಮೆಡಿಕಲ್ ಶಾಪ್ಗೆ ಓಡ್ತೀರಾ. ಎಷ್ಟೇ ಹಣ ಆದ್ರೂ ಪರವಾಗಿಲ್ಲ ಡಾಕ್ಟರ್, ಸಾಲ ಮಾಡಿ ಆದ್ರೂ ಹಣ ತರ್ತೀವಿ, ನನ್ನ ಕುಟುಂಬದವರನ್ನ ಹೇಗಾದ್ರೂ ಮಾಡಿ ಬದುಕಿಸಿಕೊಡಿ ಅಂತ ಕಣ್ಣೀರು ಹಾಕ್ತೀರಾ. ಆದ್ರೆ ನೀವು ಆಸ್ಪತ್ರೆಗೆ ತಂದು ಕೊಡ್ತಿರೋ ಆ ಮಾತ್ರೆಗಳು, ಆ ಇಂಜೆಕ್ಷನ್ಗಳು ನಿಜಕ್ಕೂ ನಿಮ್ಮವರ ಜೀವ ಉಳಿಸ್ತಿದ್ಯಾ ಅಥವಾ ಅವರ ಜೀವವನ್ನೇ ತೆಗಿತಿದ್ಯಾ? ಕೇವಲ 600 ರೂಪಾಯಿ ಬೆಲೆಯ ಯಾವುದೋ ಕಳಪೆ ಮಟ್ಟದ ಔಷಧಿಗೆ 6,000 ರೂಪಾಯಿ ಬೆಲೆಯ ಬ್ರ್ಯಾಂಡೆಡ್ ಕಂಪನಿಯ ಸ್ಟಿಕ್ಕರ್ ಅಂಟಿಸಿ ನಿಮ್ಮ ಕೈಗೆ ಕೊಟ್ರೆ ನೀವು ಪತ್ತೆ ಹಚ್ಚೋಕೆ ಸಾಧ್ಯನಾ? ಐಸಿಯುನಲ್ಲಿದ್ದು ಸಾವು ಬದುಕಿನ ನಡುವೆ ಹೋರಾಡ್ತಿರೋ ನಿಮ್ಮ ಮಗುವಿಗೋ ಅಥವಾ ತಂದೆಗೋ ಕೊಡ್ತಿರೋ 20,000 ರೂಪಾಯಿ ಬೆಲೆಯ ಇಂಜೆಕ್ಷನ್ ನಕಲಿ ಅಂತ ಗೊತ್ತಾದ್ರೆ ನಿಮ್ಮ ಎದೆ ಎಷ್ಟು ಉರಿಬೇಡ. ಇಂಥದ್ದೇ ಒಂದು ಘೋರ, ಅಮಾನವೀಯ, ರಾಕ್ಷಸಿ ಕೃತ್ಯ ನಮ್ಮ ಬೆಂಗಳೂರಿನ ಸನಿಹದಲ್ಲೇ ನಡೀತಿತ್ತು. ಕೇವಲ ಹಣದ ಆಸೆಗೆ ಬಿದ್ದು ದುಬೈನಲ್ಲಿ ಕುಳಿತುಕೊಂಡು ಇಲ್ಲಿರೋ ಬಡ ಮಧ್ಯಮ ವರ್ಗದ ಜನರ ಜೀವದ ಜೊತೆ ಚೆಲ್ಲಾಟ ಆಡ್ತಿದ್ದ ಆ ಕಿಂಗ್ ಪಿನ್ ಯಾರು? ಈ ಕರಾಳ ದಂಧೆಯ ಕಂಪ್ಲೀಟ್ ಸ್ಟೋರಿಯನ್ನ ನಾವಿವತ್ತು ನಿಮ್ಮ ಮುಂದೆ ಬಿಚ್ಚಿಡ್ತೀವಿ. ಪ್ರತಿಯೊಬ್ರು ಕೊನೆವರೆಗೂ ನೋಡಿ, ಯಾಕಂದ್ರೆ ಇದು ನಿಮ್ಮ ಮತ್ತು ನಿಮ್ಮ ಕುಟುಂಬದ ಜೀವದ ವಿಚಾರ. ವಿಷಯ ಏನ್ ಗೊತ್ತಾ? ನಮ್ಮ ಬೆಂಗಳೂರು ದಕ್ಷಿಣ ಅಂದ್ರೆ ರಾಮನಗರ ಜಿಲ್ಲೆಯ ಬಿಡದಿ ಹತ್ತಿರ ಇರೋ ಒಂದು ಸೈಲೆಂಟ್ ಫಾರ್ಮ್ ಹೌಸ್. ಯಾರು ಊಹೆ ಕೂಡ ಮಾಡೋಕೆ ಆಗಲ್ಲ. ಆ ಫಾರ್ಮ್ ಹೌಸ್ ಒಳಗೆ ನಡೀತಾ ಇದ್ದಿದ್ದು ಕೇವಲ ಬಿಸ್ನೆಸ್ ಅಲ್ಲ, ಅದು ಮನುಷ್ಯರ ಜೀವ ತೆಗೆಯೋ ಕೊಲೆಗಾರ ಜಾಲ. ಇತ್ತೀಚೆಗೆ ನಮ್ಮ ಆಹಾರ ಸುರಕ್ಷತೆ ಮತ್ತು ಔಷಧಿ ಆಡಳಿತ ಇಲಾಖೆಯ ಸುಮಾರು 30ಕ್ಕೂ ಹೆಚ್ಚು ಅಧಿಕಾರಿಗಳು ಬಿಡದಿಯ ಆ ಫಾರ್ಮ್ ಹೌಸ್ ಮೇಲೆ ದಿಢೀರ್ ದಾಳಿ ಮಾಡ್ತಾರೆ. ಒಳಗೆ ಹೋದಾಗ ಅಧಿಕಾರಿಗಳೇ ಬೆಚ್ಚಿ ಬೀಳ್ತಾರೆ. ಯಾಕಂದ್ರೆ ಅಲ್ಲಿ ಸಿಕ್ಕಿದ್ದು ಅಂತಿಂತದ್ದಲ್ಲ, ಸುಮಾರು 5 ರಿಂದ 6 ಕೋಟಿ ರೂಪಾಯಿಗೂ ಹೆಚ್ಚಿನ ಮೌಲ್ಯದ ನಕಲಿ ಮತ್ತು ಮರು ಪ್ಯಾಕಿಂಗ್ ಮಾಡಿದ ಔಷಧಿಗಳು. ಅಲ್ಲಿ ಏನೇನ್ ಸಿಕ್ತು ಗೊತ್ತಾ? ಎಕ್ಸ್ಪೈರ್ ಅಂದ್ರೆ ಅವಧಿ ಮುಗಿದು ಹೋಗಿ ವಿಷವಾಗಿರುವ ಸಾವಿರಾರು ಮಾತ್ರೆಗಳು, ಇಂಟರ್ನ್ಯಾಷನಲ್ ಕಂಪನಿಗಳ, ಪ್ರಸಿದ್ಧ ಮಲ್ಟಿ ನ್ಯಾಷನಲ್ ಕಂಪನಿಗಳ ನಕಲಿ ಲೇಬಲ್ಗಳು ಮತ್ತು ಸ್ಟಿಕ್ಕರ್ಗಳು, ಸಾವಿರಾರು ಖಾಲಿ ಬಾಟಲ್ಗಳು ಮತ್ತು ಪ್ಯಾಕಿಂಗ್ ಮಾಡೋ ಮಿಷಿನ್ಗಳು. ಆರೋಗ್ಯ ಸಚಿವರಾದ UT ಖಾದರ್ ಅವರೇ ಹೇಳಿರೋ ಹಾಗೆ ಈ ಇಡೀ ನೆಟ್ವರ್ಕ್ ಕೇವಲ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿಲ್ಲ. ತೆಲಂಗಾಣ, ಹಿಮಾಚಲ ಪ್ರದೇಶದಿಂದ ಅತಿ ಕಡಿಮೆ ದರಕ್ಕೆ ಈ ಗಬ್ಬು ನಾರೋ ಮಾತ್ರೆಗಳನ್ನ ತರಿಸಿ ಬಿಡದಿಯ ಫಾರ್ಮ್ ಹೌಸ್ನಲ್ಲಿ ರೀಪ್ಯಾಕಿಂಗ್ ಮಾಡಲಾಗ್ತಿತ್ತು. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಭುದೇವ್ ಎಂಬಾತನನ್ನ ಬಂಧಿಸಲಾಗಿದೆ. ತೇಜಸ್ ಎಂಬಾತ ಸ್ಥಳೀಯವಾಗಿ ಆಪರೇಟ್ ಮಾಡ್ತಿದ್ದ. ಆದ್ರೆ ಈ ಇಡೀ ಕರಾಳ ಜಾಲದ ಮಾಸ್ಟರ್ ಮೈಂಡ್ ಪ್ರಶಾಂತ್ ಅನ್ನೋ ಪಾಪಿ ದುಬೈನಲ್ಲಿ ಕುಳಿತುಕೊಂಡು ಈ ನೆಟ್ವರ್ಕ್ ಚಲಾಯಿಸ್ತಿದ್ದ ಅನ್ನೋ ಕಹಿ ಸತ್ಯ ಹೊರಬಂದಿದೆ. ಈಗ ನಿಮ್ಮ ಮನಸ್ಸಿನಲ್ಲಿ ಪ್ರಶ್ನೆ ಬರ್ಬೋದು, ಅಲ್ಲಪ್ಪ ಈ ನಕಲಿ ದಂಧೆ ನಡೆಯೋದು ಹೇಗೆ, ನಮ್ಗೆ ಯಾಕೆ ಗೊತ್ತಾಗಲ್ಲ ಅಂತ. ಸರಳವಾಗಿ ಅರ್ಥ ಮಾಡಿಸ್ತೀನಿ ಕೇಳಿ. ಇವರು ಹಿಮಾಚಲ ಪ್ರದೇಶ ಅಥವಾ ತೆಲಂಗಾಣದ ಲೋಕಲ್ ಕಂಪನಿಗಳಿಂದ ಯಾವುದೇ ಹೆಸರಿಲ್ಲದ, ಬ್ರ್ಯಾಂಡಿಂಗ್ ಇಲ್ಲದ ಅಗ್ಗದ ಮಾತ್ರೆ ಹಾಗೂ ಇಂಜೆಕ್ಷನ್ಗಳನ್ನ ಅತ್ಯಂತ ಕಡಿಮೆ ಬೆಲೆಗೆ ತರಿಸಿಕೊಳ್ತಿದ್ರು.
ಆಮೇಲೆ ಬಿಡದಿಯ ಫಾರ್ಮ್ ಹೌಸ್ನಲ್ಲಿ ಕುಳಿತು ಜಗತ್ಪ್ರಸಿದ್ಧ ಕಂಪನಿಗಳ ನಕಲಿ ಸ್ಟಿಕ್ಕರ್ಗಳನ್ನು ಪ್ರಿಂಟ್ ಮಾಡಿ ಆ ಬಾಟಲ್ಗಳಿಗೆ ಅಂಟಿಸ್ತಿದ್ರು. ಕೇವಲ 600 ರೂಪಾಯಿ ಮೌಲ್ಯದ ಸಾಮಾನ್ಯ ಔಷಧಿಯ ಮೇಲೆ 6,000 ರೂಪಾಯಿ ಬೆಲೆಯ ಬ್ರ್ಯಾಂಡೆಡ್ ಲೇಬಲ್ ಅಂಟಿಸಿ ಮಾರ್ಕೆಟ್ಗೆ ಬಿಡ್ತಿದ್ರು. ಇಷ್ಟೇ ಅಲ್ಲ, ಅತ್ಯಂತ ದುರಂತ ಅಂದ್ರೆ ಐಸಿಯುನಲ್ಲಿ ಬಳಸೋ 20,000 ರೂಪಾಯಿ ಬೆಲೆಯ ಅತ್ಯಂತ ತುರ್ತು ಜೀವರಕ್ಷಕ ಇಂಜೆಕ್ಷನ್ಗಳನ್ನ ನಕಲಿ ಮಾಡಿ ಆಸ್ಪತ್ರೆಗಳಿಗೆ 5ರಿಂದ 6,000 ರೂಪಾಯಿಗೆ ಸಪ್ಲೈ ಮಾಡ್ತಿದ್ರು. ಆಸ್ಪತ್ರೆಗಳಿಗೂ ಕಮಿಷನ್ ಆಸೆ, ಕಡಿಮೆ ದರಕ್ಕೆ ಸಿಗುತ್ತೆ ಅಂತ ತಗೊಳ್ತಾರೆ. ಆದ್ರೆ ಆಸ್ಪತ್ರೆಗೆ ಬರೋ ರೋಗಿಯ ಹತ್ತಿರ ಮಾತ್ರ ಪೂರ್ತಿ 20,000 ರೂಪಾಯಿ ವಸೂಲ್ ಮಾಡ್ತಾರೆ. ಮಧ್ಯದಲ್ಲಿ ಬಲಿಯಾಗೋದು ಯಾರು? ಯಾವ ತಪ್ಪು ಮಾಡದ ತಮಗೆ ಬಂದಿರೋ ರೋಗ ವಾಸಿಯಾಗ್ಲಿ ಅಂತ ಆಸ್ಪತ್ರೆ ಮೆಟ್ಟಿಲು ಹತ್ತಿದ ಅಮಾಯಕರಲ್ವೇ? ಮತ್ತೊಂದು ಕಡೆ ಪ್ರಸಿದ್ಧ ಆಸ್ಪತ್ರೆಗಳ ಖಾಲಿ ಬಾಟಲ್ಗಳು ಮತ್ತು ಒರಿಜಿನಲ್ ಸ್ಟಿಕ್ಕರ್ಗಳನ್ನ ರಹಸ್ಯವಾಗಿ ಪಡೆದು ಈ ನಕಲಿ ಔಷಧಿಗಳಿಗೆ ಬಳಸ್ತಿದ್ರು ಎಂಬ ಶಾಕಿಂಗ್ ಶಂಕೆ ಕೂಡ ವ್ಯಕ್ತವಾಗಿದೆ. ಅಂದ್ರೆ ಯೋಚನೆ ಮಾಡಿ, ನಿಮ್ಮ ಜೀವ ಕಾಪಾಡಬೇಕಾದ ವ್ಯವಸ್ಥೆಯೇ ನಿಮ್ಮ ಜೇಬಿಗೂ ಕನ್ನ ಹಾಕಿ ನಿಮ್ಮ ಜೀವಕ್ಕೂ ಕಲ್ಲು ಹಾಕ್ತಿದೆ. ಹಣ ಹೋದ್ರೆ ಮತ್ತೆ ಸಂಪಾದನೆ ಮಾಡ್ಬೋದು, ಆದ್ರೆ ಈ ನಕಲಿ ಔಷಧಿಗಳು ನಮ್ಮ ದೇಹದ ಮೇಲೆ ಮಾಡುವ ಹಾನಿ ಇದೆಯಲ್ಲ, ಅದನ್ನ ನೆನೆಸ್ಕೊಂಡ್ರೆ ಮೈ ನಡುಗುತ್ತೆ. ಮೊದಲನೇದಾಗಿ ಐಸಿಯುನಲ್ಲಿ ರೋಗಿ ಸಾವು ಬದುಕಿನ ನಡುವೆ ಹೋರಾಡ್ತಿರ್ತಾನೆ. ಡಾಕ್ಟರ್ ಇಂಜೆಕ್ಷನ್ ಕೊಡ್ತಾರೆ, ಆದ್ರೆ ಆ ಇಂಜೆಕ್ಷನ್ ನಕಲಿಯಾಗಿದ್ರೆ ರೋಗಿಗೆ ಗುಣನೇ ಆಗಲ್ಲ. ಕೊನೆಗೆ ರೋಗಿ ತೀರಿಕೊಂಡಾಗ ಅಯ್ಯೋ ಕಂಡೀಷನ್ ಸೀರಿಯಸ್ ಇತ್ತು, ಬದುಕಿಸೋಕೆ ಆಗ್ಲಿಲ್ಲ ಅಂತ ಡಾಕ್ಟರ್ ಹೇಳ್ತಾರೆ. ಆದ್ರೆ ಅಲ್ಲಿ ಜೀವ ತೆಗೆದಿದ್ದು ರೋಗ ಅಲ್ಲ, ಆ ನಕಲಿ ಔಷಧಿ. ಇದು ಪರ್ಫೆಕ್ಟ್ ಮಾಫಿಯಾ ಅಲ್ವೇ? ಎರಡನೇದಾಗಿ, ಈ ನಕಲಿ ಮಾತ್ರೆಗಳಲ್ಲಿ ಕೆಟ್ಟ ಕೆಮಿಕಲ್ಗಳು, ಚಾಕ್ ಪೌಡರ್ಗಳು ಅಥವಾ ಅವಧಿ ಮುಗಿದು ಹೋದ ಮಾತ್ರೆಗಳನ್ನ ಬಳಸಿರ್ತಾರೆ. ಇವುಗಳನ್ನ ತಿಂದ ತಕ್ಷಣ ರೋಗಿಯ ಕಿಡ್ನಿ ಮತ್ತು ಲಿವರ್ ಸಂಪೂರ್ಣವಾಗಿ ಹಾಳಾಗಿ ಹೋಗುತ್ತೆ. ಇನ್ನು ಗುಣಮಟ್ಟವಿಲ್ಲದ ನಕಲಿ ಆಂಟಿಬಯೋಟಿಕ್ ನೀಡಿದ್ರೆ ದೇಹದಲ್ಲಿರೋ ಬ್ಯಾಕ್ಟೀರಿಯಾಗಳು ಇನ್ನೂ ಸ್ಟ್ರಾಂಗ್ ಆಗ್ತವೆ. ನಾಳೆ ನಿಜವಾದ ಒಳ್ಳೆ ಔಷಧಿ ಕೊಟ್ರು ನಿಮ್ಮ ದೇಹ ಅದಕ್ಕೆ ಸ್ಪಂದಿಸಲ್ಲ. ಕೇವಲ ತಮ್ಮ ಜೇಬು ತುಂಬಿಸಿಕೊಳ್ಳೋಕೆ ದುಬೈನಲ್ಲಿ ಕುಳಿತು ಕೋಟಿ ಕೋಟಿ ಎಂಜಾಯ್ ಮಾಡೋಕೆ ಇಲ್ಲಿ ಸಾವಿರಾರು ಕುಟುಂಬಗಳ ಕಣ್ಣೀರಿಗೆ ಕಾರಣವಾಗ್ತಿದ್ದಾರೆ ಈ ಪಾಪಿಗಳು. ಬಡವರು ಸಾಲ ಸೋಲ ಮಾಡಿ ತಾಳಿ ಮಾರಾಟ ಮಾಡಿ ಆಸ್ಪತ್ರೆ ಬಿಲ್ ಕಟ್ತಾರೆ. ಆದ್ರೆ ಇಂತಹ ನರರಾಕ್ಷಸರು ಆ ಕಣ್ಣೀರಿನ ಹಣದಲ್ಲೇ ಮೆರೆಯುತ್ತಿದ್ದಾರೆ. ವ್ಯವಸ್ಥೆ ಮತ್ತು ತನಿಖಾ ಸಂಸ್ಥೆಗಳು ತಮ್ಮ ಕೆಲಸ ಮಾಡ್ತಿವೆ, ಆದ್ರೆ ನಮ್ಮ ಜಾಗರೂಕತೆಯಲ್ಲಿ ನಾವಿರೋದು ಅತ್ಯಂತ ಮುಖ್ಯ. ನೀವು ಮೆಡಿಸಿನ್ ತಗೊಳ್ಳುವಾಗ ಕೆಲವು ಪ್ರಮುಖ ವಿಷಯಗಳನ್ನ ಖಂಡಿತ ನೆನಪಿನಲ್ಲಿಡಿ. ಇತ್ತೀಚೆಗೆ ಬರೋ ಪ್ರತಿಯೊಂದು ಪ್ರಮುಖ ಬ್ರ್ಯಾಂಡೆಡ್ ಔಷಧಿಗಳ ಪ್ಯಾಕ್ ಮೇಲೆ ಕಡ್ಡಾಯವಾಗಿ QR ಕೋಡ್ ಅಥವಾ ಬಾರ್ ಕೋಡ್ ಇರುತ್ತೆ. ನಿಮ್ಮ ಮೊಬೈಲ್ನಿಂದ ಸ್ಕ್ಯಾನ್ ಮಾಡಿ, ಅದು ಅಧಿಕೃತ ಕಂಪನಿಯದ್ದೇ ಅಂತ ಖಚಿತಪಡಿಸ್ಕೊಳ್ಳಿ. ಇನ್ನು ಇಲ್ಲಿ 40% ಡಿಸ್ಕೌಂಟ್, 50% ಡಿಸ್ಕೌಂಟ್ ಸಿಗುತ್ತೆ ಅಂತ ಯಾರ್ದೋ ಹೆಸರಿಲ್ಲದ ಆನ್ಲೈನ್ ಸೆಟ್ಗಳಲ್ಲೋ ಅಥವಾ ನಂಬಿಕೆಗೆ ಅರ್ಹವಲ್ಲದ ಅಂಗಡಿಗಳಲ್ಲೋ ಔಷಧಿ ಖರೀದಿಸಬೇಡಿ. ಅಂತೆಯೇ ನಕಲಿ ಲೇಬಲ್ಗಳಲ್ಲಿ ಪ್ರಿಂಟಿಂಗ್ ಮಸುಕಾಗಿರುತ್ತೆ. ಕಂಪನಿಯ ಹೆಸರಿನ ಸ್ಪೆಲ್ಲಿಂಗ್ನಲ್ಲಿ ಸಣ್ಣ ವ್ಯತ್ಯಾಸಗಳಿರುತ್ತವೆ, ಅದನ್ನ ಸೂಕ್ಷ್ಮವಾಗಿ ಗಮನಿಸಿ. ಪ್ರಮುಖವಾಗಿ ಯಾವುದೇ ಕಾರಣಕ್ಕೂ ಬಿಲ್ ಇಲ್ಲದೆ ಕಮ್ಮಿಗೆ ಕೊಡ್ತೀನಿ ಅಂದ್ರೆ ಒಪ್ಪಬೇಡಿ. GST ಬಿಲ್ ತಗೊಳ್ಳಿ, ಅದರಲ್ಲಿ ಬ್ಯಾಚ್ ನಂಬರ್ ಮತ್ತು ಎಕ್ಸ್ಪೈರಿ ಡೇಟ್ ಪ್ರಿಂಟ್ ಆಗಿರೋದನ್ನ ಕಡ್ಡಾಯವಾಗಿ ಚೆಕ್ ಮಾಡಿ. ಔಷಧಿ ಅಂದ್ರೆ ನಾವೆಲ್ಲ ಜೀವ ಉಳಿಸೋ ಅಮೃತ, ದೇವರ ಸಮಾನ ಅನ್ಕೊಂಡಿದ್ವಿ. ಆದ್ರೆ ಕೇವಲ ಹಣದ ಆಸೆಗೆ ಬಿದ್ದು ನೂರಾರು ಜೀವಗಳ ಜೊತೆ ಆಟವಾಡುವ ಇಂತಹ ರಾಕ್ಷಸರಿಗೆ ಯಾವ ಶಿಕ್ಷೆ ನೀಡಬೇಕು? ಇದರ ಹಿಂದಿನ ಜಾಲವನ್ನ ಹೆಡೆಮುರಿ ಕಟ್ಟೋ ಕೆಲಸ ಆಗಬೇಕು. ದಯವಿಟ್ಟು ಈ ವಿಡಿಯೋವನ್ನ ಕೇವಲ ನೋಡಿ ಬಿಡಬೇಡಿ. ನಿಮ್ಮ ಕುಟುಂಬದವರು, ನಿಮ್ಮ ಸ್ನೇಹಿತರು, ನಿಮ್ಮ ವಾಟ್ಸಾಪ್ ಗ್ರೂಪ್ಗಳಿಗೆ ಶೇರ್ ಮಾಡಿ. ಪ್ರತಿಯೊಬ್ಬರಿಗೂ ಈ ನಕಲಿ ದಂಧೆಯ ಬಗ್ಗೆ ಜಾಗೃತಿ ಮೂಡಲಿ. ಇಂತಹ ರಾಕ್ಷಸರ ಬಗ್ಗೆ ನಿಮ್ಮ ಆಕ್ರೋಶವೇನು ಅನ್ನೋದನ್ನ ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ಇಂತಹ ಇನ್ನಷ್ಟು ಜಾಗೃತಿ ಮತ್ತು ಸತ್ಯ ಘಟನೆಗಳ ವರದಿಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆನಪಿಡಿ,
ನಮ್ಮ ಜಾಗೃತಿಯೇ ನಮ್ಮ ಕುಟುಂಬಕ್ಕೆ ರಕ್ಷಣೆ. ಧನ್ಯವಾದಗಳು.